ಸ್ನೇಹಿತರೆ, ಈ ಅಪ್ಪನಿಗೆ 75 ವಯಸ್ಸು. ಇವತ್ತಿಗೂ ಇವರು ದುಡಿತಾರೆ. ಅವ್ರನ್ನ ನೋಡಿದ್ರೆ ಕೂಡ, ಅವ್ರನ್ನ ಎಲ್ಲರೂ ಕಂಡ್ರೆ ಕೂಡ ತುಂಬ ಸಂತೋಷ ಆಗುತ್ತೆ. 75 ವಯಸ್ಸಾದರೂ ಕೂಡ ದುಡಿಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ಈ ಛಲ ನಮ್ಮಂಥವ್ರಿಗೆ ಸ್ಫೂರ್ತಿ ಅಂದರೆ ತಪ್ಪಾಗಿಕ್ಕಿಲ್ಲ. ಇವರು ರೆಗ್ಯುಲರ್ ಆಗಿ 2 ದಿನಕ್ಕೊಂದ್ಸಲಿ 3 ದಿನಕ್ಕೊಂದ್ಸಲಿ ಬ್ರೆಡ್ಡು ಮತ್ತು ರಸಗೋಯ್ತಾ ತಗೊಂಡೋಗ್ತಾ ಇದ್ರು. ಹಾಗಾಗಿ ಅವ್ರನ್ನ ಮಾತಾಡ್ಸಿದ್ದಕ್ಕೆ ಈ ವಿಚಾರಗಳು ನನಗೆ ಹೊರಗೆ ಬಂತು. ಅವ್ರು ಏನು ಮಾತಾಡಿದ್ರು ನಮ್ಮ ಬ್ರೆಡ್ ಬಗ್ಗೆ, ರಸದ ಬಗ್ಗೆ ನೀವೇ ಕೇಳಿ. ಪುರುಷಮ್ಮಣ್ಣ, ನಿಮ್ಮ ಕೆಲಸ ಎಲ್ಲಿ ಮಾಡ್ತಾ ಇರೋದು ಅಂದರೆ ರೈತರ ಸೊಸೈಟಿಲಿ. ನಿಮ್ಮ ವಯಸ್ಸು 75? ಇದು 2 ದಿನಕ್ಕೆ 3 ದಿನಕ್ಕೆ ರಸಕ್ಕೆ ತೊಗೊಂಡೋಗ್ತಾ ಇದೀವಿ ನಮ್ಮ ಬೇಕಲ್ಲಿ. ಹೆಂಗ್ ಬರ್ತಾ ಇದೆ ರಸಕ್ಕೋ? ಸ್ಮೂತ್ ಆಗಿದೆಯಾ? ನಿಮ್ಮ ವಯಸ್ಸಾದವ್ರಿಗೆ ಹಿಡಿಯುತ್ತಾ? ಆದ್ರೂ ನೀವು ಗ್ರೇಟು ಪುರುಷಮ್ಮಣ್ಣ. 75 ವರ್ಷ ಆದರೂ ರೈತ ಸೊಸೈಟಿ ಕೆಲಸ ಮಾಡ್ತೀರಿ. ನಿಮ್ಮವರು, ನಿಮ್ಮಂಥ ಸೀನಿಯರ್ಗಳು ನಮ್ಮಂಥವ್ರಿಗೆ ಆದರ್ಶ. ಯಾಕಂದ್ರೆ ನನಗೆ 51 ವರ್ಷ, ನನಗೆ ಈಗಲೇ ಸುಸ್ತು ಅನ್ಸುತ್ತೆ. ನಿಮ್ಮ ನೋಡಿದ್ರೆ ಖುಷಿ ಆಯ್ತದ ನನಗೆ. ಶಂಕರ್ ನಗರ ನೀವು ಗುರುಗಳೇ ಪುರುಷಮ್ಮಣ್ಣ. ಥ್ಯಾಂಕ್ ಯು ಪುರುಷಮ್ಮಣ್ಣ.